ಐಪಿಎಲ್ 2026 ಪಂದ್ಯ 8 ಪಂದ್ಯದ ಭವಿಷ್ಯ. ಇಂದಿನ ಐಪಿಎಲ್ ಪಂದ್ಯದಲ್ಲಿ ದೆಹಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ತಂಡಗಳು ಗೆಲ್ಲುತ್ತವೆಯೇ? ಏಪ್ರಿಲ್ 4 ಶನಿವಾರ ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರ ಪಂದ್ಯ ಸಂಖ್ಯೆ 8ರಲ್ಲಿ ದೆಹಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗುವಾಗ ರಾಜಧಾನಿ ನಗರವು ಕನಸಿನ ನಗರಿಯನ್ನು ಎದುರಿಸುತ್ತದೆ. ಮುಂಬರುವ ಮುಖಾಮುಖಿಯು 19ನೇ ಆವೃತ್ತಿಯ ಮೊದಲ ಮಧ್ಯಾಹ್ನದ ಪಂದ್ಯವಾಗಿರುತ್ತದೆ. ಏಕಾನ ಕ್ರೀಡಾಂಗಣದಲ್ಲಿ ನಡೆದ ಸೀಸನ್ ಆರಂಭಿಕ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ತಮ್ಮದೇ ಆದ ಅಂಗಳದಲ್ಲಿ ಸೋಲಿಸುವ ಮೂಲಕ ಕ್ಯಾಪಿಟಲ್ಸ್ ತಂಡವು ರೋಮಾಂಚಕಾರಿ ಆರಂಭವನ್ನು ಪಡೆಯಿತು. ಅಕ್ಷರ್ ಪಟೇಲ್ ನೇತೃತ್ವದ ತಂಡವು ಅದ್ಭುತ ಬೌಲಿಂಗ್ ಮಾಡಿತು ಮತ್ತು ಯುದ್ಧತಂತ್ರದ ಬೌಲಿಂಗ್ ತಂತ್ರದ ಮೂಲಕ ಅವರ ಸ್ವಲ್ಪ ದುರ್ಬಲ ಬ್ಯಾಟಿಂಗ್ ತಂಡವು ಲಕ್ನೋ ವಿರುದ್ಧದ ಗುರಿಯನ್ನು ಅತ್ಯಂತ ಸುಲಭವಾಗಿ ಬೆನ್ನಟ್ಟಲು ಸಾಧ್ಯವಾಯಿತು. ಎಲ್ಲ ವಿಭಾಗಗಳಲ್ಲಿ ಸುಧಾರಿತ ಪ್ರದರ್ಶನದೊಂದಿಗೆ ಅವರು ತವರಿನಲ್ಲಿಯೂ ಗೆಲ್ಲುವ ಭರವಸೆ ಹೊಂದಿದ್ದಾರೆ. ಮತ್ತೊಂದೆಡೆ ಮುಂಬೈ ಇಂಡಿಯನ್ಸ್ ವಾಂಖೆಡೆ ಕ್ರೀಡಾಂಗಣದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಋತುವಿನ ಮೊದಲ ಪಂದ್ಯದಲ್ಲಿ ನಿಜವಾದ 5 ಬಾರಿ ಚಾಂಪಿಯನ್ಗಳಂತೆ ಆಡಿತು. 3 ಬಾರಿ ವಿಜೇತ ತಂಡಗಳ ವಿರುದ್ಧ 221 ರನ್ಗಳ ಕಠಿಣ ಗುರಿಯನ್ನು ಬೆನ್ನಟ್ಟಿದ ಎಂಐ ರಯಾನ್ ರಿಕಲ್ಟನ್ ಅವರ 81 ರನ್ ಮತ್ತು ರೋಹಿತ್ ಶರ್ಮಾ ಅವರ 78 ರನ್ಗಳ ವೇಗದ ರನ್ಗಳಿಂದಾಗಿ ಯಾವುದೇ ತೊಂದರೆ ಅನುಭವಿಸಲಿಲ್ಲ. ಮುಂದಿನ ಪಂದ್ಯಗಳಲ್ಲಿ ಗೆಲುವಿನ ಆವೇಗವನ್ನು ಮುಂದುವರಿಸಲು ನಾನು ಬಯಸುತ್ತೇನೆ. ಅರುಣ್ ಜೇಟ್ಲಿ ಕ್ರೀಡಾಂಗಣ, ನವದೆಹಲಿ. ಪಿಚ್ ವರದಿ 2025ರಲ್ಲಿ ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣವು 7 ಐಪಿಎಲ್ ಪಂದ್ಯಗಳನ್ನು ಆಯೋಜಿಸಿತು ಮತ್ತು ಅವುಗಳಲ್ಲಿ 4 ಅಂತಿಮವಾಗಿ ಮೊದಲು ಬ್ಯಾಟಿಂಗ್ ಮಾಡುವ ತಂಡಗಳಿಗೆ ಅನುಕೂಲಕರವಾಗಿತ್ತು. ಪಿಚ್ ಬ್ಯಾಟ್ಸ್ಮನ್ಗಳು ಮತ್ತು ಬೌಲರ್ಗಳಿಗೆ ಯೋಗ್ಯವಾದ ಮೇಲ್ಮೈಯನ್ನು ನೀಡುತ್ತದೆ. ಆದಾಗ್ಯೂ ಇಲ್ಲಿ ಸ್ವಲ್ಪ ಹೆಚ್ಚು ಆಡಲು ಇಷ್ಟಪಡುವವರು ಬೌಲರ್ಗಳು. ಸ್ಥಳದಲ್ಲಿ ಸ್ಪಿನ್ನರ್ಗಳು ಪ್ರಬಲ ಶಕ್ತಿಯಾಗಿದ್ದಾರೆ ಮತ್ತು ಅದು ಮುಂದುವರಿಯುವ ನಿರೀಕ್ಷೆಯಿದೆ. ಸೀಮರ್ಗಳು ಬೌನ್ಸ್ ಪಡೆಯುತ್ತಾರೆ ಮತ್ತು ಬೇಗನೆ ಮುಂದುವರಿಯುತ್ತಾರೆ. ಪವರ್ ಪ್ಲೇ ಓವರ್ಗಳಲ್ಲಿ ಪ್ರಗತಿ ಸಾಧಿಸಲು ಸಾಕಷ್ಟು ಅವಕಾಶಗಳನ್ನು ಒದಗಿಸುತ್ತಾರೆ. 11 ಪಂದ್ಯಗಳಲ್ಲಿ ಆಡುವ ನಿರೀಕ್ಷೆ ದೆಹಲಿ ಕ್ಯಾಪಿಟಲ್ಸ್. ಕೆಎಲ್ ರಾಹುಲ್, ಪಾತುಮ್ ನಿಸ್ಸಂಕ, ನಿತೀಶ್ ರಾಣಾ, ಅಕ್ಷರ್ ಪಟೇಲ್, ಟ್ರಿಸ್ಟಾನ್ ಸ್ಟಬ್ಸ್, ಡೇವಿಡ್ ಮಿಲ್ಲರ್, ವಿಪ್ರಜ್ ನಿಗಮ್, ಲುಂಗಿ ನಗೆಡಿ, ಕುಲದೀಪ್ ಯಾದವ್, ಟಿ. ನಟರಾಜನ್, ಮುಖೇಶ್ ಕುಮಾರ್ ಪ್ರಭಾವ ಬೀರುವ ಆಟಗಾರ. ಸಮೀರ್ ರಿಜ್ವಿ ಮುಂಬೈ ಇಂಡಿಯನ್ಸ್. ರಿಯಾನ್ ರಿಕಲ್ಟನ್, ರೋಹಿತ್ ಶರ್ಮಾ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ನಮನ್ ಧೀರ್, ಶೆರ್ಫೀನ್ ರುದರ್ಫೋರ್ಡ್, ಶಾರ್ದುಲ್ ಠಾಕೂರ್, ಮಾಯಾಂಕ್ ಮಾರ್ಕಂಡೆ, ಎಂ. ಗಜನ್ಫರ್, ಟ್ರೆಂಟ್ ಬೌಲ್ಟ್, ಜಸ್ಪ್ರೀತ್ ಬುಮ್ರಾ ಪ್ರಭಾವ ಬೀರುವ ಆಟಗಾರ. ಸೂರ್ಯಕುಮಾರ್ ಯಾದವ್ ಡಿಸಿ ವರ್ಸಸ್ ಸೆಮಿ. ಪಂದ್ಯದ ಸಂಭಾವ್ಯ ಅತ್ಯುತ್ತಮ ಪ್ರದರ್ಶನಕಾರರು. ಸಂಭಾವ್ಯ ಅತ್ಯುತ್ತಮ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ತಾನು ಇನ್ನೂ ಏಕೆ ಅತ್ಯುತ್ತಮ ಆಟಗಾರ ಎಂದು ಎಲ್ಲರಿಗೂ ತೋರಿಸಿದರು. ಕೆಕೆಆರ್ ಮುಖಾಮುಖಿಯ ಸಮಯದಲ್ಲಿ ರೋಹಿತ್ ತನ್ನ ದಾರಿಯಲ್ಲಿ ಬಂದ ಎಲ್ಲವನ್ನೂ ಕೆಡವಿದರು ಮತ್ತು ತಮ್ಮ ತಂಡವನ್ನು ಬೆದರಿಸುವ ಗುರಿಯತ್ತ ಧಾವಿಸಿ ಬಂದರು. ಪರಿಷ್ಕೃತ ಬ್ಯಾಟಿಂಗ್ ವಿಧಾನ ಮತ್ತು ಇನ್ನಷ್ಟು ನಿರ್ಭೀತ ಮನಸ್ಥಿತಿಯೊಂದಿಗೆ ನಾಗ್ಪುರದಲ್ಲಿ ಜನಿಸಿದ ಹಿಟ್ ಮ್ಯಾನ್ ಎಂದು ಕರೆಯಲ್ಪಡುವ ಈ ಆಟಗಾರ ಶನಿವಾರದಂದು ರನ್ ಗಳಿಸುವ ನಿರೀಕ್ಷೆಯಿದೆ. ಸಂಭಾವ್ಯ ಅತ್ಯುತ್ತಮ ಬೌಲರ್ ಲುಂಗಿ ಎನ್ಗಿಡಿ. 20 ಓವರ್ಗಳ ಕ್ರಿಕೆಟ್ಗೆ ಬಂದಾಗ ಲುಂಗಿ ಎನ್ಗಿಡಿ ಬಹುಶಃ ಅವರ ಜೀವನದ ರೂಪದಲ್ಲಿದ್ದಾರೆ. ಈ ವರ್ಷದ ಆರಂಭದಲ್ಲಿ ನಡೆದ ಟಿ20 ವಿಶ್ವಕಪ್ನಲ್ಲಿ ಅವರು ಹೆಚ್ಚಾಗಿ ಯಶಸ್ವಿ ಅಭಿಯಾನವನ್ನು ಹೊಂದಿದ್ದರು ಮತ್ತು ದಕ್ಷಿಣ ಆಫ್ರಿಕಾದ ಪ್ರಾಬಲ್ಯದ ಹಿಂದಿನ ಪ್ರಮುಖ ಕಾರಣಗಳಲ್ಲಿ ಒಬ್ಬರು. ಟಿ20 ವಿಶ್ವಕಪ್ನಲ್ಲಿ ಅವರು 2 ಪಂದ್ಯಗಳನ್ನು ಆಡಿದ ನವದೆಹಲಿಯಲ್ಲಿ ಆಡುವುದು ಅವರ ಪರವಾಗಿ ಕೆಲಸ ಮಾಡುವ ಸಾಧ್ಯತೆಯಿದೆ ಮತ್ತು ಈ ಏಸ್ ವೇಗಿ ಕ್ಯಾಪಿಟಲ್ಸ್ಗೆ ಚೆಂಡಿನೊಂದಿಗೆ ಉತ್ತಮ ಆರಂಭವನ್ನು ನೀಡುವ ನಿರೀಕ್ಷೆಯಿದೆ. ಇಂದಿನ ಪಂದ್ಯದ ಭವಿಷ್ಯ. ಪಂದ್ಯವನ್ನು ಗೆಲ್ಲಲು ಮೊದಲು ಬ್ಯಾಟಿಂಗ್ ಮಾಡುವ ತಂಡ